ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಜಗನ್ಮಾತೆ ಅಕ್ಕಮಹಾದೇವಿ ತಾಯಿಯವರ ಒಂದು ವಚನವನ್ನು ನಾವು ನೋಡೋಣ. ಆವ ವಿದ್ಯೆ ಕಲಿತಡೇನು ಸಾವ ವಿದ್ಯೆ ಬೆನ್ನ ಬಿಡದು. ಆವ ವಿದ್ಯೆ ಕಲಿತಡೇನು ಸಾವ ವಿದ್ಯೆ ಬೆನ್ನ ಬಿಡದು. ಅಸನವ ತೊಡೆದಡೇನು ವ್ಯಸನವ ಮರೆದಡೇನು. ಅಸನವ ತೊರೆದಡೇನು ವ್ಯಸನವ ಮರೆದಡೇನು. ಉಸಿರು ಹಿಡಿದಡೇನು ಬಸುರ ಕಟ್ಟಿದಡೇನು. ಉಸಿರು ಹಿಡಿದಡೇನು ಬಸುರ ಕಟ್ಟಿದಡೇನು. ಚೆನ್ನಮಲ್ಲಿಕಾರ್ಜುನ ದೇವ ಚೆನ್ನಮಲ್ಲಿಕಾರ್ಜುನ ದೇವ ನೆಲ ತಳವಾರನಾದಡೆ ಕಳ್ಳ ನೆಲ್ಲಿಗೆ ಹೋವನು. ನೆಲ ತಳವಾರನಾದರೆ ಕಳ್ಳ ನೆಲ್ಲಿಗೆ ಹೋವನು. ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಈ ಬಹಳ ವಿದ್ಯೆ ಕಲ್ತೀವಿ ನಾವು ಜಾಣರದವಿ ಅಂತ ಹೇಳಿ ಒಂದು ಜಂಬ ಕೊಚ್ಚಿಕೊಳ್ತಿರ್ತಾರಲ್ಲ, ಅಂಥವರಿಗೆ ನಾನು ಮೋಟಿಗಾರ ವಿದ್ಯೆ ಕಲ್ತೀನಿ, ನಾನು ಇಂದ್ರಜಾಲ ಕಲ್ತೀನಿ, ನಾನು ಮಾಯ ಮಾಡೋದು ಕಲ್ತೀನಿ, ನಾನು ಬರೇ ಕೈಯಲ್ಲಿ ಇದನ್ನು ಕೊಡುವಂಥ ಒಂದು ಸಿದ್ಧಿಯನ್ನು ಸಿದ್ಧಿಸಿಕೊಂಡನಿ. ಹೀಗೆ ಅನೇಕ ಇವುಗಳನ್ನು ಇವರು ಪುರೋಹಿತರು ಅಥವಾ ಈ ವೈದಿಕರು ಏನು ಮಾಡ್ತಾರೆ ಅಂದರೆ ಜನರಿಗೆ ದಿಶಾಭೂಲ್ ಮಾಡೋದಕ್ಕೋಸ್ಕರ ಏನೇನೋ ಒಂದು ಹೇಳ್ತಾ ಇರ್ತಾರೆ, ವಿದ್ಯೆಗಳನ್ನು ತೋರಿಸ್ತಾ ಇರ್ತಾರೆ. ಅದಕ್ಕೆ ಅವರು ಏನು ಮಾಡ್ತಾರೆ ಅಂದರೆ ಈ ಮೋಟಗಾರ ವಿದ್ಯೆ ಅಂತ ಹೇಳ್ತಾರೆ ಅದ್ರಾಗ, ಕನ್ನಡ ಒಂದು ಆಡು ಭಾಷೆಯಲ್ಲಿ. ಹಂಗೆ ನಾನು ಹಿಂಗೆ ಕೈ ಮಾಡಿದೆ ಅಂದ್ರೆ ಮಳೆ ಬರ್ತೈತಿ, ಹಿಂಗೆ ನೆಲ ಒದ್ದೆ ಅಂದ್ರೆ ನೀರು ಬರ್ತೈತಿ ಅಂತೇಳಿ ಇಂಥವು ಏನೇನೋ ಒಂದೊಂದು ಜನರನ್ನ ದಿಕ್ಕು ತಪ್ಪಿಸುವಂತಹ ಒಂದು ನಾನು ವಿದ್ಯೆ ಸಾಧಿಸೇನಿ ಅಂತ ಹೇಳಿ ಅವರು ಜಂಬ ಕೊಚ್ಕೊಳ್ತಾ ಇರ್ತಾರೆ. ಆದರೆ ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಏನು ಹೇಳ್ತಾರೆ ಅಂದ್ರೆ, ಆವ ವಿದ್ಯೆ ಕಲಿತಡೇನು ಸಾವ ವಿದ್ಯೆ ಬೆನ್ನ ಬಿಡದು. ಅಂದರೆ ನೀನು ಯಾವುದೇ ಒಂದು ವಿದ್ಯೆಯನ್ನು ಕಲಿ, ನೀನು ಕೈ ಮಾಡಿದ್ರೆ ಮಳೆ ತರಿಸು, ಚಿಟಿಕೆ ಹೊಡೆದ್ರೆ ಬೆಂಕಿ ಹತ್ತಿಸು, ನೆಲ ಒದ್ರೆ ನೀರು ತರಿಸು, ಬೇಕಾದ್ದನ್ನು ಮಾಡು ನೀನು. ಆದರೆ ನೀನು ಯಾವ ವಿದ್ಯೆಯನ್ನು ಕಲ್ತ್ಕೊಂಡು ನೀನು ಸಾಧನೆ ಮಾಡಿದರೂ ಸಹಿತ ಅಲ್ಲಿ ಸಾಯುವುದೇನೈತಲ್ಲ, ಸಾವ ವಿದ್ಯೆ, ಆ ಸಾಯೋದೇನೈತಲ್ಲ ಆ ವಿದ್ಯೆಯನ್ನು ಸಾಯೋದನ್ನು ಬಿಡೋದಕ್ಕೆ ನಿನಗೆ ಸಾಧ್ಯ ಇಲ್ಲ, ಅದನ್ನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಹುಟ್ಟಿ ಬಂದ ನಂತರ ಈ ಒಂದು ಪ್ರಕೃತಿ ಧರ್ಮ ಏನೈತಲ್ಲ, ಪ್ರತಿಯೊಂದು ಪ್ರಾಣಿ ಇಲ್ಲಿ ಹುಟ್ಟಿ ಬಂದ ಮೇಲೆ ಅದರ ಜೊತೆಗೆ ಬರೋದೇ ಒಂದು ಸಾವು, ಮಧ್ಯಂತರ ಇರೋದು ಒಂದು ಬದುಕು. ಆ ಹುಟ್ಟು ಸಾವುಗಳ ಮಧ್ಯಂತರ ಬದುಕಿನಲ್ಲಿ ಇವರೇನು ಮಾಡ್ತಾರೆ ಅಂದ್ರೆ, ನಾವು ದೊಡ್ಡರಾಗಬೇಕು, ಮತ್ತೊಬ್ಬರು ನಮ್ಮನ್ನು ಮೆಚ್ಕೋಬೇಕು, ಭಾಳ ಜಾಣ ಅನ್ಬೇಕು ಅಂತೇಳಿ ಏನೇನೋ ವಿದ್ಯೆಗಳನ್ನು ಜನರ ಮುಂದೆ, ಸ್ವಲ್ಪ ಅವಿದ್ಯಾವಂತರ ಮುಂದೆ ಅದನ್ನು ಪ್ರದರ್ಶನ ಮಾಡ್ತಾ ಇರ್ತಾರೆ. ಅವರು ಎಲ್ಲರನ್ನೂ ಒಂಥರ ದಿಶಾಭೂಲ್ ಮಾಡ್ತಾ ಹೋಗ್ತಾ ಇರ್ತಾರೆ. ಈ ಜನನೂ ಹಾಗೆ, ಅವರಿಗೆ ಅವ ಹಂಗೆ ಮಾಡಿದ್ರೆ ಅದಾಕತಿ, ಹಿಂಗೆ ಮಾಡಿದ್ರೆ ಇದಾಕತಿ ಅಂತ ಹೇಳಿ ಇವರು ಏನೇನೋ ಒಂದು ನಂಬಿಕೆಯನ್ನು ಇಟ್ಕೊಂಡು ಅವರಿಗೆ ಕಾಣಿಕೆ ಕೊಡೋದು, ಅವ್ರಿಗೆ ನಮಸ್ಕಾರ ಮಾಡೋದು, ಅವ್ರನ್ನ ಗೌರವಿಸೋದು ಮಾಡ್ತಾ ಇರ್ತಾರೆ. ನಾವು ಭಾರಿ ಜಾಣದಾನ, ಭಾಳ ವಿದ್ಯೆ ಕಲ್ತಾನವ ಅಂತೇಳಿ. ಆದರೆ ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಏನು ಹೇಳ್ತಾರೆ, ನೀನು ಯಾವುದೇ ವಿದ್ಯೆಯನ್ನು ಕಲ್ತೋ, ಆದರೆ ನೀನು ಸಾಯ್ತೀಯಲ್ಲ, ಆ ವಿದ್ಯೆ ನಿನಗೆ ಲಭಿಸೋದಿಲ್ಲ, ಅದು ಆ ಸಾವನ್ನು ನೀನು ಗೆಲ್ಲೋದಕ್ಕೆ ಆಗೋದಿಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅದೇ ರೀತಿ ಮುಂದೆ ಏನು ಹೇಳ್ತಾರೆ, ಅಸನವ ತೊಡೆದಡೇನು ವ್ಯಸನವ ಮರೆದಡೇನು. ಅಂದರೆ ನಾನು ಊಟ ಬಿಟ್ಟೆ, ನಾನು ಊಟ ಕಟ್ತೀನಿ, ಉಪವಾಸ ವ್ರತ ಮಾಡ್ತೀನಿ, ನಾನು ಇಷ್ಟು ದಿವಸ ಉಪವಾಸ ಅದನಿ, ನೀರು ಕುಡಿಲಿದ್ದಂಗೆ ಅದನಿ, ಆಹಾರ ಸೇವಿಸ್ದಂಗೆ ಅದನಿ ಅಂತ ಹೇಳಿದ್ರು ಅಲ್ಲಿ ಸಾವು ಬರೋದಿಲ್ಲನೋ, ಸಾವು ಅದು ಬಂದೇ ಬರ್ತದೆ. ಅದೇ ರೀತಿ ವ್ಯಸನವ ಮರೆದರೇನು. ಅದು ಯಾವ್ಯಾವುದೋ ಒಂದು ಚಿಂತೆಗಳನ್ನು ದೂರ ಮಾಡಿ, ಯಾವ್ಯಾವ ವ್ಯಸನಗಳನ್ನು ದೂರದಿಂದ ಇದ್ದರೂ ಸಹಿತ
ಸಾಯುವ ಒಂದು ವಿದ್ಯೆ ಏನಿದೆಯಲ್ಲ ಅದು ಬೆನ್ನು ಹತ್ತಿ ಬಂದೇ ಬರ್ತೈತಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅದೇ ರೀತಿ ಮುಂದೆ ಏನು ಹೇಳ್ತಾರೆ, ಉಸಿರು ಹಿಡಿದಡೇನು ಬಸುರ ಕಟ್ಟಿದಡೇನು. ಅಂದರೆ ಸಾಮಾನ್ಯವಾಗಿ ಈಗ ನಾವು ಉಸಿರಾಟದ ಬಗ್ಗೆನ ಸ್ವಲ್ಪ ಈಗಂತೂ ಭಾಳ ಪ್ರಚಲಿತವಾಗಿದೆ. ಉಸಿರು ಬಿಡು, ಉಸಿರು ತಗೋ, ಹಿಂಗೆ ಮಾಡು, ಹಂಗೆ ಮಾಡು ಅಂತ ಹೇಳಿ ಆ ಉಸಿರು ನೀನು ಹಿಡ್ಕೊಂಡ್ರೇನು, ಉಸಿರು ಬಿಟ್ಟರೇನು, ಮತ್ತು ಬಸುರ ಕಟ್ಟಿದಾರೆ ಅಂದ್ರೆ ಹೊಟ್ಟೆ ಕಟ್ಟಿದ್ರೇನು. ಉಣ್ಣೋದು ತಿನ್ನೋದು ಬಿಟ್ಟು ಹೊಟ್ಟೆ ಕಟ್ಕೊಂಡು ನಾನು ಬದುಕ್ತೀನಿ, ನಾವು ಉಸಿರು ಬಿಗಿಡು ಹೇಳಿದ್ರೆ ನಾನು ಇನ್ನೂ ಹೆಚ್ಚಿಗೆ ಬದುಕ್ತೀನಿ, ಮತ್ತು ಊಟ ಮಾಡದೆ ನಾನು ಹಾಗೆ ನಿರಾಹಾರಿಯಾಗಿದ್ದರೆ ಇನ್ನೂ ಹೆಚ್ಚಿಗೆ ಬದುಕ್ತೀನಿ ಅಂತ ಹೇಳಿ ನೀನು ಏನೇ ಉಸಿರು ಹಿಡಿದ್ರೂ ಸಹಿತ, ಬಸರು ಕಟ್ಟಿದ್ರೆ ಸಹಿತಕ್ಕೆ ಆ ಸಾವು ಅನ್ನೋದು ನಿನಗೆ ಬಿಡೋದಿಲ್ಲ ಅನ್ನೋದನ್ನು ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಹೇಳ್ತಾ ಇದ್ದಾರೆ. ಅದೇ ರೀತಿ ಮುಂದೆ ಏನು ಹೇಳ್ತಾರೆ ಅಂದರೆ, ಚನ್ನಮಲ್ಲಿಕಾರ್ಜುನ ದೇವಯ್ಯ ನೆಲ ತಳವಾರನಾದರೆ ಕಳ್ಳ ನೆಲ್ಲಿಗೆ ಹೋವನು. ಅಂದರೆ ಈ ಒಂದು ನೆಲ ತಳವಾರ ಅಂದರೆ ಒಂದು ಕಾವಲುಗಾರ. ಒಬ್ಬ ಕಳ್ಳತನ ಮಾಡುವವನಿಗೆ ಅಲ್ಲಿ ಕೆಲವೊಂದು ಮನೆಗಳಿಗೆ ಬೀಗ ಹಾಕಿರ್ತಾರೆ, ಮತ್ತು ಕಾವಲುಗಾರನ ಇಟ್ಟಿರ್ತಾರೆ. ಅಲ್ಲಿ ಒಂದೊಂದು ಸ್ಥಳದಲ್ಲಿ ಮಾತ್ರ ಕಾವಲುಗಾರರು ಸೀಮಿತ ಆಗಿರ್ತಾರೆ. ಅದೇ ಈ ನೆಲನೇ ತಳವಾರ, ನೆಲನೇ ಒಂದು ಕಾವಲುಗಾರರಾದ್ರೆ ಆ ಕಳ್ಳ ಎಲ್ಲಿಗೆ ಹೋಗಬೇಕು ಕಳ್ಳತನ ಮಾಡೋದಕ್ಕೆ ಅಂತ ಹೇಳಿ ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಶರಣರ ಈ ವಚನದ ಅಕ್ಕಮಹಾದೇವಿಯವರ ಒಂದು ಏನು ನಮಗೆ ಒಂದು ಸಂದೇಶವನ್ನು ಅವರು ಕೊಡ್ತಾ ಇದ್ದಾರೆ ಅಂದರೆ, ನಾವು ಯಾವುದೇ ವಿದ್ಯೆಯನ್ನು, ಯಾವುದೇ ಥರದ ಸಾಧನೆಯನ್ನು ಮಾಡಿದರೂ ಸಹಿತ ಸಾವನ್ನು ಮಾತ್ರ ಅಲ್ಲಿ ಗೆಲ್ಲೋದಕ್ಕಾಗೋದಿಲ್ಲ. ಅದನ್ನು ನಾವು ಸ್ವೀಕಾರ ಮಾಡಲೇಬೇಕಾಗ್ತದೆ. ಅದಕ್ಕೋಸ್ಕರ ಶರಣರು ಏನು ಹೇಳಿದರು, ಮರಣವೇ ಮಹಾನವಮೆ ಅಂದರೆ ಆ ಮರಣವನ್ನು ಸಹಿತ ಮಹಾನವಮಿಯನ್ನಾಗಿ ಆಚರಿಸಬೇಕು ಅನ್ನೋದನ್ನು ಶರಣರು ಹೇಳ್ತಾ ಇದ್ದಾರೆ. ಹಾಗಾದರೆ ನಾವು ಸಹಿತ ಯಾವ್ಯಾವುದೋ ವಿದ್ಯೆಗಳನ್ನು ಕಲಿತು ಸಾವು ಗೆಲ್ತೇವೆ ಅಂದರೆ ಅದು ಎಲ್ಲ ಒಂದು ಮೂರ್ಖತನದ ಪರಮಾವಧಿ. ಅದಕ್ಕೋಸ್ಕರ ಅದು ಸಾಧ್ಯವಿಲ್ಲದ ಮಾತು. ಅದಕ್ಕೋಸ್ಕರ ನಾವು ಹುಟ್ಟಿ ಬಂದಿದ್ದೇವೆ ಅಂದರೆ ಅದು ಎಲ್ಲಾದರೂ ಒಂದು ದಿನ ನಮಗೆ ಆ ಸಾವು ಬಂದೇ ಬರ್ತದೆ. ಅದಕ್ಕೋಸ್ಕರ ನಾವು ಭಯಪಡುವಂತಹ ಮತ್ತು ಆ ಸಾವಿಗೆ ಭಯಪಟ್ಟು ಯಾವ್ಯಾವುದೋ ವಿದ್ಯೆಗಳನ್ನು ಸಾಧನೆ ಮಾಡೋಕ್ಕೋಸ್ಕರ ಶ್ರಮ ಪಡುವುದಕ್ಕಿಂತನೂ ಅದು ಯಾವಾಗ ಬರ್ತೈತಿ ಅದನ್ನು ನಾವು ಸ್ವಾಗತ ಮಾಡಬೇಕು ಅನ್ನೋದು ಶರಣರ ಒಂದು ಉದ್ದೇಶ. ಅದಕ್ಕೋಸ್ಕರ ನಾವು ಸಹಿತ ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಹೇಳಿದ ಹಾಗೆ ಆ ಸಾವನ್ನು ನಾವು ಮರಣವೇ ಮಹಾನವಮಿಯನ್ನಾಗಿ ಮಾಡಿಕೊಳ್ಳಬೇಕಾಗಿತ್ತು. ಅಂತಹ ಒಂದು ಜ್ಞಾನ ನಮಗೆ ಬರಬೇಕಾಗಿತ್ತು ಅಂದರೆ ನಾವು ಮತ್ತೆ ಇಲ್ಲೇನು ಮಾಡಬೇಕು, ಶರಣರ ವಚನಗಳನ್ನು ಓದಬೇಕಾಗ್ತದೆ. ಶರಣರ ವಚನಗಳನ್ನು ಓದಿದಾಗ ಮಾತ್ರ ಅಂತಹ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.